ಚುಕ್ಕಿತಾರೆ ಧಾರಾವಾಹಿಯಲ್ಲಿ ಸರಸ್ವತಿ ಪಾತ್ರದ ಮೂಲಕ ಎಲ್ಲರ ಮನೆ ಮಾತಾಗಿರುವಂಥ ಸರಸ್ವತಿ ಅವರು ರಿಯಲ್ ಹೆಸರು ಬಂದ್ಬಿಟ್ಟು ದಿವ್ಯಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಹಾಯ್ ದಿವ್ಯಶ್ರೀ ಅವರೇ, ಹೇಗಿದ್ದೀರಾ? ಹಾಯ್, ನಮಸ್ತೆ. ಎಲ್ರಿಗೂ ನಮಸ್ತೆ. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಅಂದರೆ ಒಂದು ರೀತಿ ನಿಮ್ಮನ್ನು ಚುಕ್ಕಿತಾರೆಲ್ಲ ನೋಡಿದಾಗ ಸಹಜಾಭಿನಯ ಅಂತ ಅನಿಸುತ್ತೆ. ತುಂಬ ಅಂದರೆ ನೋಡಿದ ತಕ್ಷಣ ಒಂದು ತುಂಬ ಲಕ್ಷಣವಾಗಿರೋ ಹೆಣ್ಣು ಮಗಳು ಅಂತ ಕೂಡ ಎಲ್ರಿಗೂ ಇಷ್ಟವಾಗಿರುವಂಥದ್ದು, ನಮ್ಮನೆ ಹುಡುಗಿ ಥರ ಅಂತ ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿರುವಂಥದ್ದು ನೀವು. ಎಷ್ಟು ಖುಷಿ ಆಗ್ತಿದೆ ಮೇಡಮ್? ಖಂಡಿತ ಭಾಳ ಖುಷಿ ಆಗುತ್ತೆ. ಸಹಜವಾಗಿ ಯಾಕನ್ಸುತ್ತೆ ಪ್ರಾಬಬ್ಲಿ ಅಂತಂದರೆ, ನನಗೊಬ್ಬ ಮಗ ಇದ್ದಾನೆ. ಸೊ ಅದು ತುಂಬ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಬಿಗ್ ಅವಾರ್ಡ್. ಪಾತ್ರ ಸೂಟ್ ಆಗುತ್ತೆ, ಚೆನ್ನಾಗಿ ಮಾಡ್ತಿದ್ದೀರಾ ಅಂದಾಗ ಆ್ಯಕ್ಟರ್ಗೆ ಇನ್ನೇನು ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಜೊತೆಗೆ ನಿಮ್ಮ ಸರಸ್ವತಿ ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಒಳ್ಳೆ ಕ್ಯಾರೆಕ್ಟರು. ಸೊ ಸೀರಿಯಲ್ಗಳಲ್ಲಿ ನಾವು ಸಾಕಷ್ಟು ಪಾತ್ರಗಳು ಬರುತ್ತೆ, ವಿಲನ್ನು, ನಾಯಕಿ, ಅದು ಇದು ಬರುತ್ತೆ. ಬಟ್ ನೀವು ಈಗ ಬಡವರು ಹೇಗಿರಬೇಕು, ನಯ ವಿನಯತೆ ಹೇಗಿದ್ದರೆ ಹೇಗೆ ಆಗುತ್ತೆ ಲೈಫು ಅನ್ನೋದ್ರ ಬಗ್ಗೆ ಎಲ್ಲ ಹೇಳುವಂಥ ಪಾತ್ರ ನಿಮ್ಮದು. ಮಗಳನ್ನು ತಿದ್ದಿ ಅವಳನ್ನ ಒಳ್ಳೆ ಹೆಣ್ಣು ಮಗಳಾಗಿ ಮಾಡುವಂಥ ಪಾತ್ರ. ಆ ಪಾತ್ರ ನಿಮಗೆ ಎಷ್ಟು ಕನೆಕ್ಟ್ ಆಗಿರುವಂಥ? ಒಬ್ಬ ಆ್ಯಕ್ಟರ್ ಆಗಿ ನಾವು ದಟ್ ಈಸ್ ದ ಅಡ್ವಾಂಟೇಜ್ ಅನಿಸುತ್ತೆ. ಎಲ್ಲ ಪಾತ್ರಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಈಗ ಒಂದು ಡಾಕ್ಟ್ರ್ ಪಾತ್ರ ಕೊಟ್ಟರೆ ನಾನು ಡಾಕ್ಟ್ರ್ ಆಗಬೇಕು. ಹಾಗೆ ನಾನು ಫಸ್ಟು ಶೂಟಿಂಗಿಂತ ಮುಂಚೆ ನಾನು ಫಸ್ಟು ಥಿಯೇಟ್ರಲ್ಲಿ ಮಾಡ್ಕೊಂಬಂದಿದ್ದೀನಿ. ಐ ಆಮ್ ಬೇಸಿಕಲಿ ಆಲ್ಸೋ ಅ ಡಾನ್ಸರ್. ನಾನು ಭರತನಾಟ್ಯ ಮಾಡಿದ್ದೀನಿ, ಮೇನ್ ಡಾನ್ಸ್. ಸೊ ಡಾನ್ಸರ್ ಆಗಿ ಥಿಯೇಟ್ರಲ್ಲಿ ಫಸ್ಟ್ ಹೇಳ್ಕೊಡೋದದೆ, ಹೇಗೆ ನಾವು ಆ ಪಾತ್ರನ ನಮ್ಮದಾಗಿಸ್ಕೋಬೇಕು ಅಂತ. ಸೊ ಈ ಪಾತ್ರ ನನಗೆ ಹೇಳಿದಾಗ, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಂತ ಪಾತ್ರ ಹೇಳಿದಾಗ ನನ್ನದೇ ಆದಂತಹ ಹೋಮ್ವರ್ಕ್ ಮಾಡಿದೆ ನಾನು. ಹಾಗೆ ಜೊತೆಗೆ ನಾವೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತೀವಿ ಎಲ್ರೂ. ಹಾಗೆ ನಮ್ಮಲ್ಲೂ ಎಷ್ಟೊಂದಿರುತ್ತೆ ಆ ಪಾತ್ರಕ್ಕೆ ಹೊಂದೋವಂಥದ್ದು. ಸೊ ಅದನ್ನೆಲ್ಲ ನೋಡಿ ಇದು ಚೆನ್ನಾಗಿ ಅನಿಸುತ್ತೆ ಅಂತ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹತ್ರ ಮಾಡ್ತಾಯಿದ್ದೀನಿ. ನಿಮ್ಮದು ಮತ್ತು ನವೀನ್ ಸಜ್ಜು ಅವ್ರದ್ದು ಪೇರ್ ತುಂಬ ಚೆನ್ನಾಗಿತ್ತು. ಈಗ ಅವರಿಲ್ಲ, ಕಾಣೆಯಾಗ್ಬಿಟ್ಟಿದ್ದಾರೆ ಸೀರಿಯಲ್ನಿಂದ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರ ನೀವು ಅವ್ರನ್ನ? ಒಂದು ಒಳ್ಳೆ ಪೇರ್ ಅನ್ನಿಸ್ತಾ ಇತ್ತು, ಮತ್ತು ಒಳ್ಳೆ ಜೋಡಿ ಕೂಡ ಅಂತ ಅನ್ನಿಸ್ತಾ ಇತ್ತು. ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ನವೀನ್ ಸಜ್ಜು ಒಳ್ಳೆ ಮನುಷ್ಯ. ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಅವ್ರ ಜೊತೆ ನನಗೆ ಫಸ್ಟು ನವೀನ್ ಸಜ್ಜು ಜೊತೆ ಇರುತ್ತೆ ಅಂದಾಗ ಓಕೆ, ತುಂಬ ಆ್ಯಟಿಟ್ಯೂಡ್ ಇರ್ಬೋದು, ಮಾತಾಡಿಸ್ದೇ ಇರ್ಬೋದು, ಹೇಗೆ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ನಾನು ಒಂಥರ ಪ್ರಿಪೇರ್ ಆಗಿ ಬಂದಿದ್ದೆ. ಬಟ್ ಇಲ್ಲಿ ಬಂದು ನೋಡಿದಾಗ ಹಿ ವಾಸ್ ವೆರಿ ಕೂಲ್, ಆರಾಮಾಗಿ ಮಾತಾಡಿಸ್ಕೊಂಡು ತುಂಬ ಕನೆಕ್ಟ್ ಆಯಿತು. ಸೊ ಚೆನ್ನಾಗಿ ಅನಿಸ್ತು ಅವ್ರ ಜೊತೆ ಮಾಡಿದ್ದು. ಸಿನಿಮಾಗಳಲ್ಲೂ ಏನಾದರೂ ಅವಕಾಶ ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತೀರಾ? ಆಲ್ರೆಡಿ ಮಾಡಿದ್ದೀರಾ ಏನಾದರೂ? ಇಲ್ಲ, ನಾನೊಂದು 2 ಆರ್ಟ್ ಮೂವಿ ಮಾಡಿದ್ದೀನಿ ಅಷ್ಟೇ. ಸಿನಿಮಾನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಬಟ್ ಖಂಡಿತ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಜೊತೆಗೆ ಈ ದಿವ್ಯಶ್ರೀ ಅನ್ನೋರ ಒಂದು ಪರಿಚಯ ಮಾಡಿಕೊಡೋದಾದರೆ, ನನ್ನ ಪರಿಚಯ ಮಾಡ್ಕೊಡೋದಾದರೆ ನನಗೆ ಯಾವ ಊರು, ಎಲ್ಲಿಂದ ಬಂದಿದೆ? ಹಾಂ, ಆ ಥರನಾ? ನಾನು ಹುಟ್ಟಿದ್ದು ಮಂಡ್ಯದಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ, ಸ್ವಲ್ಪ ತುಮಕೂರಲ್ಲಿ. ನಮ್ಮ ತಂದೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಹಾಗಾಗಿ 3 ವರ್ಷಕ್ಕೂ 5 ವರ್ಷಕ್ಕೂ ಒಂದೊಂದು ಕಡೆ ಹೋಗಿ ಎಲ್ಲ ಅಭ್ಯಾಸ. ಸೊ ಸುಮಾರು ಜನಗಳನ್ನ ನೋಡ್ತಿದ್ದೆ, ಅಬ್ಸರ್ವ್ ಮಾಡ್ತಿದ್ದೆ. ಓಕೆ, ಹೀಗಿರ್ತಾರೆ ಜನ, ಹೀಗಿರ್ತಾರೆ, ಬೇಗ ಅಡಾಪ್ಟ್ ಆಗಬೇಕು ನಾವು. ಈಗ ಒಂದೇ ಸ್ಕೂಲಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದೋದಕ್ಕೂ, 3 ವರ್ಷ ಒಂದೊಂದು ಊರಲ್ಲಿ ಓದೋದಕ್ಕೂ ನಾವು ಫ್ರೆಂಡ್ಸ್ ಜೊತೆ ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗಬೇಕು. ಸೊ ಅಡಾಪ್ಟಿವ್ ನೇಚರ್ ಆಗಲಿ, ಐ ಥಿಂಕ್ ಅದರಿಂದನೇ ಬಂದಿರೋದು ಅನಿಸುತ್ತೆ. ಸೊ ನನಗೆ ಒಬ್ಳು ಅಕ್ಕ ಇದ್ದಾಳೆ, ಒಬ್ಳು ತಂಗಿ ಇದ್ದಾಳೆ. ನಾವು 3 ಜನ ಹೆಣ್ಮಕ್ಳು. ನಂಗೆ ಮದುವೆ ಆಗಿದೆ. ನನ್ನ ಹಸ್ಬೆಂಡ್ ಈಸ್ ಆಲ್ಸೋ ಇನ್ ಟು ಥಿಯೇಟರ್. ಹಾಗೆ ಅವರು ಸಾಫ್ಟ್ವೇರ್ ಇಂಜಿನಿಯರು. ನಂಗೊಬ್ಬ ಮಗ ಇದ್ದಾನೆ, 6 ವರ್ಷದ ಮಗ. ಸೇಮ್ ಚುಕ್ಕಿ ಯಾವ ಏಜು, ನನ್ನ ಮಗನೂ ಅದೇ ಏಜು. ಆ್ಯಕ್ಟ್ ಮಾಡಿ ಒಂದು ರೀತಿ ಈಗ ಇವಳೇನೇನು ಚೇಷ್ಟೆ ಮಾಡ್ತಾಳೋ ಬಿಹೈಂಡ್ ದಿ ಕ್ಯಾಮ್ರಾ, ನನ್ನ ಮಗ ಅದೇ ಥರ ಮಾಡ್ತಾನೆ. ಸೊ ಅದೆಲ್ಲ ಅರ್ಥ ಆಗುತ್ತೆ. ಇರಿಟೇಟ್ ಅನ್ಸಲ್ಲ, ಮಕ್ಕಳು ಅಂದರೆ ಇರಿಟೇಷನ್ ಅನ್ಸಲ್ಲ. ಬಿಕಾಸ್ ಐ ಆಮ್ ಯೂಸ್ ಟು ಕಿಡ್ಸ್ ನಾವು. ಸೊ ಆ ಖುಷಿ ಗೊತ್ತು ನನಗೆ. ಸೊ ಯಾ, ದಿಸ್ ಇಸ್ ಮೀ. ಫೈನಲಿ ಮ್ಯಾಮ್, ಚುಕ್ಕಿತಾರೆ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಚುಕ್ಕಿತಾರೆ ಎಲ್ಲರೂ ಇಷ್ಟಪಡ್ತಿದ್ದೀರಾ. ತುಂಬ ಟಾಕ್ ಇದೆ ಈ ಸೀರಿಯಲ್ ಬಗ್ಗೆ. ಸೊ ಹಾಗೆ ಒಳ್ಳೆ ವ್ಯೂವರ್ಶಿಪ್ಪು ಬರ್ತಾ ಇದೆ. ಈಗ ಹೀಗೆ ಚುಕ್ಕಿತಾರೆ ನೋಡಿ ಪ್ರೋತ್ಸಾಹ ಮಾಡಿ ನಮ್ಮೆಲ್ಲರೂ ಪ್ರೀತಿಸಿ. ಮಹಿತಾ ಬಗ್ಗೆ ಹೇಳೋದಾದ್ರೆ, ಮಹಿತಾ ಇಲ್ಲೇ ನೋಡ್ತಾ ಇದ್ದಾಳೆ. ಅವಳು ಸುಂದರಿ. ಅವಳು ಎಷ್ಟು ಒಳ್ಳೆಯವಳಂದರೆ, ನಾನೇನಾದರೂ ಹೇಳಿದ್ರೆ ಕೇಳಿಸ್ಕೊತಾಳೆ. ಓಕೆ, ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ ಅಂತ. ಆಮೇಲೆ ಅವಳು ನಂಗೆ ಹೇಳ್ತಾಳೆ, ದಿವ್ಯಾ ಆಂಟಿ ಅಂತ ಅಂದ್ಬಿಟ್ಟು.
ಸೊ ನಂದು ಅವಳದು ಬಾಂಡು ಚೆನ್ನಾಗಿದೆ ಒಂಥರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಗಳ. ಸೊ ನೋಡಿದ್ರಲ್ಲ, ಇದಿಷ್ಟು ದಿವ್ಯಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.